Violence, violence, violence. I don't like it. But violence likes me. ಯಾಕೆ ಈ ಡೈಲಾಗ್ನ ಹೇಳ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡ್ ಆಗ್ತಾ ಇರೋದು ಏನಪ್ಪ ವಿಚಾರ ಅಂದರೆ, ಟಾಕ್ಸಿಕ್ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ವೈಲೆನ್ಸ್ ಇದೆ ಅಪ್ಪ. ಈ ರೀತಿಯಾದಂತಹ ವೈಲೆನ್ಸನ್ನು ನಮಗೆ ತಗೊಳ್ಳೋದಕ್ಕಾಗ್ತಿಲ್ಲ, ಈ ವೈಲೆನ್ಸ್ ಬೇಕಿತ್ತಾ ಅಂತ ಹೇಳಿ ಸಾಕಷ್ಟು ಜನ ಅದ್ರ ಬಗ್ಗೆ ಚರ್ಚೆನ ಮಾಡ್ತಾ ಇದ್ದಾರೆ. ಯಾಕೆ, ಏನಕ್ಕೆ ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ. ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋಣ, ಇವಾಗ ಟಾಕ್ಸಿಕ್ ಸಿನಿಮಾದಲ್ಲಿ ವೈಲೆನ್ಸ್ ಇದೆ, ಹೌದು ವೈಲೆನ್ಸ್ ಇದೆ ಅಂತ ಅವರು ಈ ಹಿಂದೆನೂ ಹೇಳಿದ್ರು, ಅದಕ್ಕೆ ಸರ್ಟಿಫಿಕೇಟ್ ಸೆನ್ಸಾರ್ ಮಂಡಳಿ ಕೂಡ ಕೊಟ್ಟಿದೆ. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಜನನ ಹೊಡೆಯೋದು, ಬಡಿಯೋದು, ಸಾಯಿಸೋದು ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಇದೆ. ಆ್ಯಂಡ್ ಬಿಕಾಸ್ ಈ ಎಕ್ಸ್ಟ್ರೀಮ್ ಲೆವೆಲಿಗೆ ಯಾಕಿದೆ ಅಂದರೆ, ಹಾಲಿವುಡ್ ಮೂವೀಸ್ ಹೇಗಿರುತ್ತೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಈ ಸಿನಿಮಾನ ಮಾಡಿರೋದ್ರಿಂದ ಒಂದು ಸ್ವಲ್ಪ ವೈಲೆನ್ಸ್ ಅನ್ನೋದು ಜಾಸ್ತಿ ಇದೆ. ಅದೇ ಈ ಹಿಂದೆ ನಟ ಯಶ್ ಅವ್ರದ್ದು KGF ಬಂದಿತ್ತು, KGF 2 ಬಂತು. ಯಾಕೆ KGF 1 KGF 2 ಅಲ್ಲಿ ವೈಲೆನ್ಸ್ ಕಾಣಿಸ್ಲಿಲ್ವಾ? KGF 1 KGF 2 ಅಲ್ಲೂ ಕೂಡ ಇದೇ ರೀತಿಯಾದಂತಹ ವೈಲೆನ್ಸ್ ಇದೆ. ಆದರೂ ಆ ಸಿನಿಮಾವನ್ನ ಜನ ಗೆಲ್ಲಿಸ್ತಾರೆ. ಆ ಸಿನಿಮಾ ಗೆದ್ದು ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನನ್ನು ಕ್ರಿಯೇಟ್ ಮಾಡುತ್ತೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಒಂದು ಉನ್ನತ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಒಂದು ರೆಕಗ್ನೈಸೇಷನ್ ಸಿಗುತ್ತೆ ಗ್ಲೋಬಲಿ ನಮ್ಮ ಕನ್ನಡಿಗರಿಗೆ, ನಟ ಯಶ್ ಅವರಿಗೆ. ಅಂದರೆ ಚಿತ್ರರಂಗ ಎಷ್ಟು ಸ್ಟ್ರಾಂಗ್ ಇದೆಯಪ್ಪ ಕನ್ನಡಿಗರದು ಅನ್ನೋ ರೀತಿಯಲ್ಲಿ ಬೆಳೆದಿದ್ದಂತಹ ಸಿನಿಮಾ ಅದು. ಸೊ KGF ಸಿನಿಮಾದಲ್ಲೂ ವೈಲೆನ್ಸ್ ಇದೆ, ಟಾಕ್ಸಿಕ್ ಸಿನಿಮಾಲೂ ವೈಲೆನ್ಸ್ ಇದೆ. ಆ ಸಿನಿಮಾನ ಗೆಲ್ಸಿದಿರ, ಯಾಕೆ ಈ ಸಿನಿಮಾನ ಗೆಲ್ಲಿಸ್ಲಿಲ್ಲ ಅನ್ನೋದು ಮೊದಲನೇದು. ಇನ್ನು ಬಾಲಿವುಡ್ ವಿಚಾರಕ್ಕೆ ನಾವು ಬರೋದಾದ್ರೆ, ಯಾಕೆ ಬಾಲಿವುಡ್ ಸಿನಿಮಾಗಳಲ್ಲಿ ವೈಲೆನ್ಸೇ ಇರೋದಿಲ್ವಾ? ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ದುರಂಧರ್ ಸಿನಿಮಾದಲ್ಲಿ ವೈಲೆನ್ಸ್ ಇಲ್ವಾ? ದುರಂಧರ್ ಪಾರ್ಟ್ 1 ನೋಡಿರ್ಬೋದು, ಪಾರ್ಟ್ 2 ನೋಡಿರ್ಬೋದು. ಅಥವಾ ಆ್ಯನಿಮಲ್ ಸಿನಿಮಾದಲ್ಲಿ ವೈಲೆನ್ಸ್ ಇಲ್ವಾ? ಹೀಗೆ ಸಾಕಷ್ಟು ಬಾಲಿವುಡ್ ಸಿನಿಮಾಗಳಲ್ಲಿ, ಅದರಲ್ಲೂ ಬಿಗ್ ಮೇಕಿಂಗಲ್ಲಿ ಸಿನಿಮಾಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಹೀರೋ ಸಿನಿಮಾಗಳಲ್ಲೂ ಕೂಡ ವೈಲೆನ್ಸನ್ನು ಇಟ್ಟಿರ್ತಾರೆ. ಎಕ್ಸೆಪ್ಟ್ ಒಂದೇ ಒಂದು ಜಾನರು, ರಾಮ್ ಕಾಮ್ ಜಾನರು. ಇದು ಒಂದು ಬಿಟ್ಟು ಇನ್ನು ಯಾವುದೇ ರೀತಿಯಾದಂತಹ ಜಾನರ್ಸ್ಗಳನ್ನು ಚೂಸ್ ಮಾಡಿಕೊಂಡ್ರು, ಅದರಲ್ಲೂ ಸ್ಪೆಸಿಫಿಕಲ್ಗಿ ಈ ಕಮರ್ಷಿಯಲ್ ಆಸ್ಪೆಕ್ಟ್ ಸಿನಿಮಾಗಳನ್ನು ಬಾಲಿವುಡ್ ಅವ್ರು ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಕೂಡ ವೈಲೆನ್ಸ್ ಇರುತ್ತೆ. ದುರಂಧರ್ ತಗೊಳ್ಳಿ, ಅನಿಮಲ್ ತಗೊಳ್ಳಿ, ಈ ರೀತಿಯಾದಂಥ ಸಾಕಷ್ಟು ಸಿನಿಮಾಗಳಿದೆ ಬಾಲಿವುಡ್ಡಿಂದ. ಯಾಕೆ ಆ ಸಿನಿಮಾಗಳು ಗೆದ್ದಿಲ್ವಾ? ಅವು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿಲ್ವಾ? ಅಥವಾ ಆ ಹೀರೋಗಳಿಗೆ ಸ್ಟಾರ್ಡಮ್ ಸಿಗ್ಲಿಲ್ವಾ? ಫಸ್ಟೇ ಇತ್ತು ಸ್ಟಾರ್ಡಮ್, ನಾವಿಲ್ಲ ಅಂತ ಹೇಳಲ್ಲ. ಅವರದ್ದೇ ಆದಂತಹ ಒಂದು ಕ್ಷೇತ್ರದಲ್ಲಿ ಅವರು ಹೆಸರನ್ನ ಮಾಡ್ಕೊಂಡಿದ್ರು. ಆದರೆ ಈ ಅನಿಮಲ್ ಸಿನಿಮಾದಲ್ಲಿ ವೈಲೆನ್ಸು ತುಂಬಾನೇ ಜಾಸ್ತಿ ಇದೆ, ದುರಂಧರ್ ಸಿನಿಮಾದಲ್ಲೂ ಜಾಸ್ತಿ ಇದೆ. ಆ ಸಿನಿಮಾಗಳು ಗೆದ್ದಂಗೆ ಆ ಸಿನಿಮಾಗಳಿಗೆ ಬರ್ದಿರುವಂತಹ ಪ್ರತಿಕ್ರಿಯೆಗಳು ಯಾಕೆ ಟಾಕ್ಸಿಕ್ ಸಿನಿಮಾಗೆ ಬರ್ತಾ ಇದೆ? ಎರಡನೇದು. ಇನ್ನು ಮೂರನೇ ವಿಚಾರ ನಾವು ನೋಡೋದಾದ್ರೆ, ಈಗ ನಾವು ತೆಲುಗು ಇಂಡಸ್ಟ್ರಿಯಲ್ಲಿ ನೋಡೋಣ. ಬಾಹುಬಲಿಯಲ್ಲಿ ವೈಲೆನ್ಸ್ ಇಲ್ವಾ? ಬಾಹುಬಲಿ 2 ಅಲ್ಲಿ ವೈಲೆನ್ಸ್ ಇಲ್ವಾ? ದೇವರ ಸಿನಿಮಾ ಅಲ್ಲಿ ವೈಲೆನ್ಸ್ ಇಲ್ವಾ? RRR ಅಲ್ಲಿ ಇಲ್ವಾ? ಹೀಗೆ ಹೇಳ್ಕೊಳ್ತಾ ಹೋದ್ರೆ ಪುಷ್ಪ ಅಲ್ಲಿಲ್ವಾ? ಈ ಥರ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟೇ ಮಾಡ್ಬೋದು. ಈಗ ರೀಸೆಂಟಾಗಿ ಬಂದಿರುವಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲೆಲ್ಲ ಕೂಡ ವೈಲೆನ್ಸ್ ಇದೆ. ಯಾಕೆ ಆ ಸಿನಿಮಾಗಳು ಗೆಲ್ತು, ಈ ಸಿನಿಮಾ ಯಾಕೆ ಗೆಲ್ತಿಲ್ಲ? ಸಲಾರಲ್ಲಿಲ್ವಾ? ಸಾಹೋ ಅಲ್ಲಿಲ್ವಾ? ಅದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾನೇ, ಅದು ಕೂಡ ಗ್ಲೋಬಲಿ ರೆಕಗ್ನೈಸೇಷನ್ ಅನ್ನ ಪಡ್ಕೊಂಡಂತಹ ಸಿನಿಮಾಗಳೇ. RRR ಆಗಿರ್ಬೋದು, ಬಾಹುಬಲಿ ಆಗಿರ್ಬೋದು, ದೇವರ ಆಗಿರ್ಬೋದು, ಪುಷ್ಪ ಆಗಿರ್ಬೋದು, ಪುಷ್ಪ 2 ಆಗಿರ್ಬೋದು. ಆ ಸಿನಿಮಾಗಳಲ್ಲಿರುವಂತಹ ವೈಲೆನ್ಸ್ ನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಆ ಸಿನಿಮಾಗಳನ್ನ ಗೆಲ್ಲಿಸ್ತೀರಾ. ಆದ್ರೆ ಟಾಕ್ಸಿಕ್ ವಿಚಾರಕ್ಕೆ ಬಂದ್ರೆ ಸಿನಿಮಾದಲ್ಲಿ ತುಂಬಾ ವೈಲೆನ್ಸ್ ಇದೆ. ಯಾಕೆ ಈ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಗಳು ಬರ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಇನ್ನ ನಾವು ಮಲಯಾಳಂ ಅಲ್ಲಿ ತುಂಬಾ ಫೀಲ್ ಗುಡ್ ಸಿನಿಮಾಗಳು ಬರ್ತಾ ಇರ್ತವೆ, ಅದನ್ನ ನಾವೆಲ್ಲ ನೋಡಿದೀವಿ. ಇನ್ನ ತಮಿಳಲ್ಲೂ ಕೂಡ ಈ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡ್ತೀವಿ, ಅಥವಾ ಜನನಾಯಕನ ತಗೊಂಡಾಗ ಅದ್ರಲ್ಲಿ ಕೂಡ ಸ್ವಲ್ಪ ವೈಲೆನ್ಸ್ ಇದೆ ಅಲ್ವಾ? ಈ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಯಾವುದೇ ಸಿನಿಮಾಗಳನ್ನ ಮಾಡಿದ್ರು ಕೂಡ ಫೈಟ್ಸ್ ಗಳಂತೂ ಇದ್ದೇ ಇರುತ್ತೆ. ಆ ಫೈಟ್ಸ್ ಗಳನ್ನ ಎಷ್ಟು ಎಕ್ಸ್ಟ್ರಾಡಿನರಿಯಾಗಿ ನಾವು ತೋರಿಸ್ಬೇಕು ಅಂತ ಹೇಳಿನೇ ಸಿನಿಮಾ ಇಂಡಸ್ಟ್ರಿಯವರು ಅದ್ರ ಮೇಲೆ ಫೋಕಸ್ ಮಾಡಿ ಎಲ್ಲೆಲ್ಲಿಂದನೋ ಫೈಟ್ ಮಾಸ್ಟರ್ಗಳನ್ನು ಕರ್ಕೊಂಡು ಬಂದು ಶೂಟ್ ಮಾಡಿರ್ತಾರೆ. ಇನ್ನು ಟಾಕ್ಸಿಕ್ ವಿಚಾರಕ್ಕೆ ಬಂದರೂ ಅಷ್ಟೇ ಅಲ್ವಾ? ಟಾಕ್ಸಿಕ್ ಸಿನಿಮಾದಲ್ಲಿ ವೈಲೆನ್ಸ್ 100% ಇದೆ. ಅದಕ್ಕಾಗಿನೇ ಸರ್ಟಿಫಿಕೇಟ್ ಆ ರೀತಿಯಾಗಿ ಕೊಟ್ಟಿರೋದು ಅವರು, ಸೆನ್ಸಾರ್ ಮಂಡಳಿ. ಅಂಡ್ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇದನ್ನ ಒಂದ್ ಕಡೆ ಇಡೋದಾದ್ರೆ, ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈಗ ತೆಲುಗು ಆಡಿಯನ್ಸು ಇರ್ಮುಡಿ ಸಿನಿಮಾ ಏನಿದೆ ಅಂದ್ರೆ ಅದು 100 ಕೋಟಿ ಕ್ಲಬ್ ಸೇರಿತ್ತು, ಹೌಸ್ಫುಲ್ ಆಗಿತ್ತು. ಅದಾದ ಮೇಲೆ ಆ ಸಿನಿಮಾವನ್ನ ಥಿಯೇಟರ್ನಿಂದ ತೆಗೆದು ಹಾಕ್ಬಿಟ್ರು, ಯಾಕಂದ್ರೆ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ವಿರೋಧಗಳು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ವ್ಯಕ್ತ ಆಗ್ತಾ ಇದೆ. ಅದರಲ್ಲಿ ಒಂದು
80% ಜನ ನೆಗೆಟಿವ್ನ ಮಾತಾಡ್ತಿದ್ರೆ 20% ಜನ ಸಿನಿಮಾವನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಅದು ಯಾರಿಗೂ ಕಾಣಿಸ್ತಾನೆ ಇಲ್ಲ. ಆ ಪಾಸಿಟಿವ್ ರಿವ್ಯೂಸ್ ಎಲ್ಲಿ ಹೋಗ್ತಿದೆ ನಿಜಕ್ಕೂ ಗೊತ್ತಿಲ್ಲ. ಸಿನಿಮಾವನ್ನ ಅರ್ಥ ಮಾಡ್ಕೊಂಡವ್ರಿಗೆ ಅಥವಾ ಆ ಸಿನಿಮಾ ಒಂದು ಹಾಲಿವುಡ್ ಸಿನಿಮಾ ಅಂತ ನೋಡಿದವ್ರಿಗೆ ಮಾತ್ರ ಆ ಸಿನಿಮಾದ ತಾಕತ್ತೇನು ಅಂತ ಗೊತ್ತಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಇನ್ನು ತೆಲುಗು ವಿಚಾರಕ್ಕೆ ಬರೋದಾದ್ರೆ, ಈ ಹಿಂದೆ ಅವರ ಸಿನಿಮಾಗಳನ್ನ, ಆ ಸ್ಟಾರ್ಸ್ ಸಿನಿಮಾಗಳ 1,000 ಸಿನಿಮಾಗಳನ್ನ ನಾವು ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡಿಗರು ಗೆಲ್ಸಿದ್ದಾರೆ. ಬಾಹುಬಲಿ ಆಗಿರ್ಬೋದು, ಬಾಹುಬಲಿ 2 ಆಗಿರ್ಬೋದು, ಪುಷ್ಪ 2 ಆಗಿರ್ಬೋದು, ದೇವರ ಆಗಿರ್ಬೋದು, RRR ಆಗಿರ್ಬೋದು. ಈ ರೀತಿಯಾಗಿ ಸಾಲು ಸಾಲು ಸಿನಿಮಾಗಳು ಯಾವಾಗ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾವನ್ನ ಮಾಡ್ತಾರೆ, ಆಗೆಲ್ಲ ಕೂಡ ನಮ್ಮ ಕನ್ನಡಿಗರು ಆ ತೆಲುಗು ಸಿನಿಮಾಗಳನ್ನ ಅಪ್ಕೊಂಡಿದ್ದಾರೆ, ಬೆಳೆಸಿದ್ದಾರೆ. ನಾವು 1,000 ಸಿನಿಮಾನ ಗೆಲ್ಸಿದೀವಿ, ಆದ್ರೆ ನಮ್ಮ ಒಂದೇ ಒಂದು ಸಿನಿಮಾನ ಅವರು ಗೆಲ್ಸಿದ್ದಾರೆ. ಅದು KGF ಸಿನಿಮಾ ಅಂತಾನೆ ಹೇಳ್ಬೋದು. ಕಾಂತಾರಾನು ಹೌದು, ಕಾಂತಾರ ಸಿನಿಮಾವನ್ನ ಕೂಡ ಗೆಲ್ಸಿದ್ದಾರೆ ಜನ, ಅಂದ್ರೆ ತೆಲುಗು ಆಡಿಯನ್ಸ್ ಬೇಸಿಕಲಿ. ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತಿಲ್ಲ. ನಾವಿಲ್ಲಿ ನಿಮ್ದು 1,000 ಸಿನಿಮಾ ಗೆಲ್ಸಿದ್ರೆ ನೀವು 2-3 ಸಿನಿಮಾವನ್ನ ಗೆಲ್ಲಿಸ್ಬಿಟ್ಟು ಇವಾಗ ಈ ರೀತಿಯಾದಂತಹ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋದು ನನ್ನ ಪ್ರಶ್ನೆ. ಬಿಕಾಸ್ ನನ್ಗೇನು ಅನ್ನಿಸ್ತಿದೆ ಅಂದ್ರೆ, ಅಲ್ಲಿನ ಆಡಿಯನ್ಸು ಎಷ್ಟು ಮಟ್ಟಕ್ಕೆ ಸ್ಟ್ಯಾಂಡ್ ತಗೊಂತಿದ್ದಾರೆ ಅನ್ನೋದು ಒಂದು ಗೊತ್ತಾಗುತ್ತೆ, ಅಲ್ಲಿ ಎಷ್ಟು ಒಗ್ಗಟ್ಟಿದೆ ಅನ್ನೋದು ಗೊತ್ತಾಗುತ್ತೆ ತೆಲುಗು ಆಡಿಯನ್ಸ್ಗೆ. ನಮ್ಮ ಕನ್ನಡಿಗರು ಅಫ್ಕೋರ್ಸ್ ಎಲ್ಲರೂ ಹೇಳ್ದಂಗೆ ನಾವೆಲ್ಲ ವಿಶಾಲ ಹೃದಯದವರು, ನಾವು ಯಾರೇ ಬಂದರೂ ನಮ್ಮ ರಾಜ್ಯಕ್ಕೆ ನಾವು ಅವರನ್ನ ಅಪ್ಕೊಂಡು ಸ್ವಾಗತ ಮಾಡ್ತೀವಿ. ಆ ರೀತಿಯಾಗಿ ಮಾಡಿ ಇವತ್ತು ನಮ್ಗೆಲ್ಲೂ ಕೂಡ ಪ್ಲೇಸ್ ಇಲ್ಲದೆ ಇರೋ ಥರ ಆಗೋಗಿದೆ ಅಂತ ನನ್ಗನ್ನಿಸ್ತಾ ಇದೆ. ಆ್ಯಂಡ್ ಇನ್ನು ಇರ್ಮುಡಿ ಸಿನಿಮಾವನ್ನ 100% ಇರ್ಮುಡಿ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಥಿಯೇಟರ್ನಲ್ಲಿ ರನ್ ಆಗ್ತಾ ಇತ್ತು. ಆದರೆ ಟಾಕ್ಸಿಕ್ ಅಬ್ಬರಕ್ಕೆ ಅವರು ಅಂದರೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಕೆಲವೊಂದು ಕಡೆ ಅವರನ್ನು ತೆಗೆದುಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಲ್ಲಿ. ಯಾಕೆ ನಾವು ನಿಮ್ಮ ಸಿನಿಮಾಗಳನ್ನು ಗೆಲ್ಸಿದೀವಲ್ವಾ, ನಮ್ಮ ಒಂದು ಸಿನಿಮಾವನ್ನ ಗೆಲ್ಸೋದಕ್ಕೆ ಯಾಕೆ ಈ ರೀತಿಯಾದಂತಹ ಮೀನಾಮೇಷವನ್ನ ಎಣಿಸ್ತಾ ಇದ್ದೀರಾ? ಈ ಹಿಂದೆ ನಮ್ಮ ಸ್ಟಾರ್ ಹೀರೋಗಳಿಗೆ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಸ್ಟಾರ್ ಸಿನಿಮಾಗಳು ಬರ್ತಾ ಇತ್ತು ಅಂತಂದಾಗ ಎಲ್ಲವನ್ನ ಕೂಡ ಬಗೆಗಿಟ್ಟು ನಿಮ್ಮ ಸ್ಟಾರ್ ಸಿನಿಮಾಗಳನ್ನ ಇಲ್ಲಿ ಹಾಕ್ತಿದ್ರು. ಎಷ್ಟೋ ಸಲ ನಾವು ಫೈಟ್ ಮಾಡಿದ್ದಿದೆ, ನಮ್ಮ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಿಲ್ಲ ಅಂತ ಹೇಳಿ ಎಷ್ಟೋ ಒಳ್ಳೊಳ್ಳೆ ಚಿತ್ರಗಳು ಕೂಡ ಫೇಲ್ ಆಗಿದ್ದಂಥದ್ದಿದೆ. ಯಾಕೆ ನಿಮಗೆ ಈ ಅಸೂಯೆ ತಡ್ಕೊಳಕ್ ಆಗ್ತಿಲ್ವಾ? ನಿಮ್ಗೆ ಒಂದೇ ಒಂದ್ಸಲ ಈ ರೀತಿಯಾಗಿ ಆಗಿದ್ದಕ್ಕೇನೆ ಇಷ್ಟ್ರ ಮಟ್ಟಿಗೆ ಆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋ ಅಂಥದ್ದು ಏನು ಅವಶ್ಯಕತೆ ಇತ್ತು? ನಮಗಿದು ಹೊಸದಲ್ಲ, ವಿ ಆರ್ ಯೂಸ್ ಟು ಇಟ್ ಅಂತಾರಲ್ಲ, ಹಂಗಾಗಿದೆ ನಮ್ಮ ಪರಿಸ್ಥಿತಿ. ನಾವು ಯಾವುದೇ ಸಿನಿಮಾ ಬಂದರೂ, ಯಾವುದೇ ಭಾಷೆ ಸಿನಿಮಾ ಬಂದರೂ ಕೂಡ ವಿ ಆರ್ ಯೂಸ್ ಟು ಇಟ್. ನಾವು ತಗೋತೀವಿ, ನಾವು ಆಕ್ಸೆಪ್ಟ್ ಮಾಡ್ತೀವಿ. ಅವರು ಬೆಳೀಲಿ, ನಮ್ಮವರು ಬೆಳೀಲಿ ಅನ್ನೋ ಒಂದು ಮನೋಭಾವವನ್ನು ಇಟ್ಕೊಂಡಿದ್ದೀವಿ. ಆದರೆ ಪ್ರಸ್ತುತ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಟಾಕ್ಸಿಕ್ ರಿಲೀಸ್ ಆದಾಗಿಂದ ಕೇಳಿ ಬರ್ತಿರುವಂತಹ ಮಾತುಗಳು, ಚರ್ಚೆಗಳು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ನಾವು ಒಂದೇ ಸಿನಿಮಾನೇ ಕೇಳಿದ್ದು, ನಾವೆಲ್ಲ ಕನ್ನಡ ಸಿನಿಮಾನು ತಗೊಬಂದು ತೆಲುಗಲ್ಲಿ ರಿಲೀಸ್ ಮಾಡ್ತಿಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾಗಳಿದ್ದಾಗ ಬೇರೆ ಭಾಷೆಗಳಲ್ಲೂ ಕೂಡ ಅದಕ್ಕೆ ಪ್ರಾಮುಖ್ಯತೆ ಸಿಕ್ಕಿದಾಗ ನಾವು ಇಲ್ಲಿ ಪ್ರಾಮುಖ್ಯತೆನ ಬಯಸೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೌದು, ಟಾಕ್ಸಿಕ್ ಸಿನಿಮಾ ಈಗ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಿದೆ, ವಿಶ್ವಾದ್ಯಂತ ರಿಲೀಸ್ ಆಗಿದೆ. ಆ ಹಾಲಿವುಡ್ ರೇಂಜಲ್ಲಿ ಸಿನಿಮಾ ಮಾಡಿದ್ದಾರೆ ಅಂತಂದಾಗ ಅಫ್ಕೋರ್ಸ್ ಸೌಂಡ್ ಆಗೇ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ನಾವಿಲ್ಲಿ ಗಮನಿಸೋದಾದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವುದೇ ರೀತಿಯಾದಂತಹ ಸಿನಿಮಾ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ಇಂಡಸ್ಟ್ರಿಗೆ ಬಂದು ಇಂಡಸ್ಟ್ರಿಯಲ್ಲಿ ಒಂದು ಪ್ಲೇಸ್ ಮಾಡ್ಕೊಂಡಿರೋವಂಥವ್ರು. ಅಂದರೆ ಯಾರ್ದು ಹೆಲ್ಪ್ ಇಲ್ಲ. ಬೇಸಿಕಲಿ ಹೇಳಬೇಕಂದ್ರೆ ಯಾವುದೇ ರೀತಿಯಾದಂತಹ ಗಾಡ್ ಫಾದರ್ ರಾಕಿಂಗ್ ಸ್ಟಾರ್ ಯಶಿಗೆ ಇಲ್ಲ. ಅವರ ಕಷ್ಟಪಟ್ಟು ಅವರು ಒಂದು ಸ್ಥಾನಮಾನವನ್ನ ಇಂಡಸ್ಟ್ರಿಯಲ್ಲಿ, ಭಾರತೀಯ ಚಿತ್ರರಂಗದಲ್ಲಿ ಅಥವಾ ಗ್ಲೋಬಲ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವ್ರ ಹೆಸರನ್ನ ಬೆಂಚ್ ಮಾರ್ಕ್ ಆಗಿ ಸೆಟ್ ಮಾಡಿದ್ದಾರೆ. ಅದನ್ನ ನಿಮಗೆ ಸಹಿಸ್ಕೊಳಕ್ ಆಗ್ತಿಲ್ವಾ? ಅದು ಕೂಡ ನನಗೆ ಗೊತ್ತಿಲ್ಲ. ಬಿಕಾಸ್ ಸಾಕಷ್ಟು ಜನಕ್ಕೆ ಇದು ಪ್ರಾಬ್ಲಮ್ ಆಗಿರ್ಬೋದು. ಬಿಕಾಸ್ ಬೇರೆ ಬೇರೆ ಭಾಷೆಗಳಲ್ಲಿ ನಾವು ನೋಡೋದಾದ್ರೆ ಫ್ಯಾಮಿಲಿ ಅವರೇ ರೂಲ್ ಮಾಡ್ತಿರ್ತಾರೆ ಇಂಡಸ್ಟ್ರಿಯಲ್ಲಿ. ಈ ಥರ ಅವರ ಸ್ವಂತ ಕಾಲ ಮೇಲೆ ನಿಂತು ಅವ್ರು ಕಷ್ಟಪಟ್ಟು ಒಂದು ಹೆಸರನ್ನ ಮಾಡಿರೋವಂಥವರ ಸಂಖ್ಯೆ ತುಂಬ ಕಡಿಮೆ ಇದೆ ಇಂಡಸ್ಟ್ರಿಗಳಲ್ಲಿ ನಾವು ನೋಡೋದಾದ್ರೆ. ಸೊ ಅದನ್ನು ನಿಮಗೆ ತೊಗೊಳಕ್ಕಾಗ್ತಿಲ್ವಾ? ಅದರಿಂದ ಏನಾದ್ರು ಜಲಸ್ಸಿ ಆಗ್ತಿದೆಯಾ? ನಿಜಕ್ಕೂ ನಂಗೆ ಐಡಿಯಾ ಇಲ್ಲ ಏನಾಗ್ತಿದೆ, ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ. ಅಫ್ಕೋರ್ಸ್ ಹೌದು, ಒಬ್ಬ ಮನುಷ್ಯ ಥಿಯೇಟರಿಗೆ ಹೋಗಿ ಒಂದು 200 ರೂಪಾಯಿನೋ ಅಥವಾ 300 ರೂಪಾಯಿನೋ ಕೊಟ್ಟು ಒಂದು ಸಿನಿಮಾವನ್ನ ನೋಡ್ತಾರೆ ಅಂದರೆ ಪ್ರೇಕ್ಷಕರು ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ಹೋಗಿರ್ತಾರೆ. ಆ ಎಕ್ಸ್ಪೆಕ್ಟೇಷನನ್ನು ರೀಚ್ ಮಾಡೋದು ಸಿನಿಮಾ ತಂಡದ ಜವಾಬ್ದಾರಿ ಆಗಿರುತ್ತೆ. ಅದ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ.
ಆದರೆ ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ಈಗ ನನ್ನ ಹತ್ರ ಒಂದು 500 ರೂಪಾಯಿ ಇದೆ, ಆದರೆ ನಾನು ಅದರಲ್ಲಿ 200 ರೂಪಾಯಿಯನ್ನು ನಾನು ಖರ್ಚು ಮಾಡಿ ಒಂದು ಸಿನಿಮಾನ ನೋಡ್ತಿದ್ದೀನಿ ಅಂದಾಗ ಆ 200 ರೂಪಾಯಿಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತ ಪ್ರೇಕ್ಷಕನಿಗೆ ಗೊತ್ತಿರುತ್ತೆ. ಯಾಕಂದರೆ ನೀವು ಹೇಗೆ ಪ್ರೊಡ್ಯೂಸರ್ಸು ಒಂದಷ್ಟು ಕೋಟಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾನ ಮಾಡ್ತಾರೋ, ಆ ಸಿನಿಮಾ ಮಾಡೋದೇ ಪ್ರೇಕ್ಷಕರು ನೋಡಲಿ ಅಂತ. ಅದ್ರ ಬಗ್ಗೆ ನಾನು ಕಂಪ್ಲೇಂಟೇ ಮಾಡ್ತಿಲ್ಲ. ಬಿಕಾಸ್ ಯಾವುದೇ ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಬೇಕಂದ್ರೂ ಕೂಡ ಅವರ ಹೋಲ್ ಆ್ಯಂಡ್ ಸೋಲ್ ಹಾಕೇ ಮಾಡಿರ್ತಾರೆ. ಅವರ ಫುಲ್ ಸೇವಿಂಗ್ಸ್ ಅನ್ನೋ ಹಾಕೋ ಅಥವಾ ಅಲ್ಲಿಂದ ಇಲ್ಲಿಂದ ಸಾಲ ಮಾಡೋ ಏನೋ ಒಂದು ಮಾಡಿ ಕಷ್ಟಪಟ್ಟು ಒಂದಷ್ಟು ಕೋಟಿಯನ್ನು ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾ ಮಾಡೋದು ಯಾಕೆ? ಜನ ನೋಡಲಿ ಅಂತಾನೆ. ಜನ ನೋಡಿ ಆ ಸಿನಿಮಾ ಬಗ್ಗೆ ಇಷ್ಟ ಆದರೆ ಒಂದಷ್ಟು ಜನಕ್ಕೆ ಹೇಳಲಿ ಅಂತಾನೆ. ಆ ಅಭಿಪ್ರಾಯನ ನಾನು ತಪ್ಪು ಅಂತಾನೆ ಎಲ್ಲೂ ಹೇಳ್ತಿಲ್ಲ. ಬಿಕಾಸ್ ಕೆಲವರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ, ಕೆಲವ್ರಿಗೆ ಈ ಸಿನಿಮಾ ಇಷ್ಟ ಆಗಲ್ಲ. ಹಾಗಂತ ಈ ಸಿನಿಮಾದಲ್ಲಿ ತುಂಬ ವೈಲೆನ್ಸ್ ಇದೆ, ತುಂಬ ಇಂಟಿಮಸಿ ಇದೆ, ಫಿಸಿಕಲ್ ರೊಮ್ಯಾನ್ಸ್ ಇದೆ. ಎಸ್, ಅಫ್ಕೋರ್ಸ್ ಇದೆ. ಹಂಗಾಗಿನೇ ಸೆನ್ಸಾರ್ ಮಂಡಳಿ ಅದಕ್ಕೆ ಸರ್ಟಿಫಿಕೇಟನ್ನು ಕೊಟ್ಟಿರೋದಲ್ವಾ. ಸೆನ್ಸಾರ್ ಮಂಡಳಿ ಆ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ನಿಮಗೆ ಗೊತ್ತಿರಬೇಕಾದ್ರೆ, ಇವಾಗ ನಾವು ಬುಕ್ ಮೈ ಶೋ ಅಥವಾ ಡಿಸ್ಟ್ರಿಕ್ಟ್ ಆ್ಯಪನ್ನು ಓಪನ್ ಮಾಡಿದಾಗ 18+ ಅಂತ ಹೇಳಿ ಪ್ಯೂರ್ ಆಗಿ ತೋರಿಸುತ್ತೆ, ಅಂದರೆ ರೆಡ್ಡಲ್ಲಿ ತೋರಿಸುತ್ತೆ. ಅದನ್ನು ನೋಡಿದ್ಮೇಲೂ ಕೂಡ ನೀವು ಟಿಕೆಟ್ ಬುಕ್ ಮಾಡಿಕೊಂಡು ಥಿಯೇಟರ್ಗೆ ಹೋಗ್ತೀರಾ ಅಂತಂದಾಗ ಅದಕ್ಕೆ ಹೊಣೆ ನೀವೇ ಆಗಿರ್ತೀರ. ಸಿನಿಮಾ ಮೇಲೆ ನಾವು ಅದನ್ನು ಹಾಕೋದಕ್ಕೆ ಆಗೋದಿಲ್ಲ. ಬಿಕಾಸ್ ಆಲ್ರೆಡಿ ಅವರು ಪ್ರಿಕಾಷನ್ ಕೊಟ್ಟಿದ್ದಾರೆ ನಿಮಗೆ. ಈ ಸಿನಿಮಾ 18+ ಸಿನಿಮಾ, ಇದರಲ್ಲಿ ವೈಲೆನ್ಸ್ ಇದೆ, ಸೆಕ್ಷುವಲ್ ಕಂಟೆಂಟ್ ಇದೆ, ಅಥವಾ ಬ್ಯಾಡ್ ಲ್ಯಾಂಗ್ವೇಜ್ ಇದೆ, ಅಥವಾ ಫೌಲ್ ಲ್ಯಾಂಗ್ವೇಜ್ ಇದೆ ಅಂತ. ಇದೆಲ್ಲ ಗೊತ್ತಿದ ಮೇಲೂ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿರ್ತೀರಾ ಅಂತಂದಾಗ ಇದ್ರ ಮೇಲೆ ನೀವು ಕಮೆಂಟ್ ಮಾಡೋದು ಎಸ್ ಸರಿ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.